ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನೂಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದಕ್ಕೂ ಕೂಡ ಸರಳವಾಗಿರುವಂಥ ಪರಿಹಾರ ಬೇಕಿದ್ದಲ್ಲಿ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವ್ರಿಗೆ ಹುಟ್ಟಿದಾಗಿಂದನೂ ಅಭಿವೃದ್ಧಿಯನ್ನು ಕಾಣ್ತಾರೆ ಜೀವನದಲ್ಲಿ. ಆದರೆ ಇನ್ನು ಕೆಲವರು 40 ವರ್ಷ 50 ವರ್ಷ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡಿದ್ರೂ ಕೂಡ ಜೀವನದಲ್ಲಿ ಏಳಿಗೆ ಅನ್ನೋಂಥದ್ದೇ ಕಾಣ್ತಾ ಇರೋದಿಲ್ಲ. ಸೆಕೆಂಡ್ ಇನ್ನಿಂಗ್ಸು ಇನ್ನೇನು ಎಲ್ಲೋ ಒಂದು ಕಡೆ ಲೈಫ್ನ ಎಂಡಿಂಗ್ ಟೈಮ್ ಬರ್ತಾ ಇರುತ್ತೆ. 45 ಆಗೋಯ್ತು, ನೆಕ್ಸ್ಟ್ ಏನು ಅಂತಂದರೆ ಯಾವುದೇ ರೀತಿಯಾಗಿರುವಂಥ ಅಭಿವೃದ್ಧಿನೇ ಇರೋದಿಲ್ಲ ಅವ್ರ ಜೀವನದಲ್ಲಿ ಅಂತ ಹೇಳ್ಬೋದು. ಯಾಕೆ ಈ ರೀತಿ ಆಗುತ್ತೆ, ಏನು ಸಮಸ್ಯೆ ಆಗಿರುತ್ತೆ ಇಂಥವ್ರಿಗೆ? ಇವರು ಕೂಡ ಜೀವನದಲ್ಲಿ ಅಭಿವೃದ್ಧಿನ ಕಾಣಬೇಕು ಅಂದರೆ ಏನು ಮಾಡಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಹೇಳಿದಾಗ ಕೆಲವರು ಅದಕ್ಕಿನ್ನೂ ಒಂದು ಅವರ ಕುಟುಂಬದಲ್ಲಿ ದುಶ್ಚಟಗಳಿಗೆ ಯಾರೋ ಹಿರಿಯರು ಬಲಿಯಾಗಿದ್ದರೆ ಇನ್ನು ಅವರನ್ನು ಹಿಂಬಾಲಿಸುವಂಥ ಕೆಲವರು ಅವ್ರ ಮನೆಯಲ್ಲಿ ಕೆಲವರು ಮತ್ತು ಅದೇ ಆಗ್ತಾರೆ. ಹಿರಿಯರೇ ದುಷ್ಟರ ಹಾವಳಿಗೆ ಸಿಲುಕಿ ದುಶ್ಚಟಗಳು, ಇನ್ನು ಆ ಹಿರಿಯರ ಹಿಂಬಾಲಿಸ್ತಕ್ಕಂತಹ ಮಕ್ಕಳು, ಇನ್ನು ಕಿರಿಯರು, ಮತ್ತೊಬ್ಬರು, ಇನ್ನೊಬ್ಬರು, ಅಣ್ಣ ತಮ್ಮಂದರೆ ಯಾರೋ ಒಬ್ಬರು ಅವರನ್ನು ಹಿಂಬಾಲಿಸುವ ಮುಖಾಂತರ ದುಶ್ಚಟಗಳಿಗೆ ದಾಸರಾಗೋ ಮುಖಾಂತರ ಅನೇಕವಾಗಿರ್ತಕ್ಕಂತಹದ್ದು. ಏನು ವ್ಯವಹಾರ ಮಾಡಿದ್ರೂ ಲಾಭ ಅಷ್ಟಕ್ಕಷ್ಟೇ ಇರುತ್ತೆ. 6 ಕತ್ತಲ್ಲ 3 ಕಿಳಿಯಲ್ಲ. ಒಂದೊಂದು ಸಲ 3ಕ್ಕೂ ಇಳಿದು ಪಕ್ಕಕ್ಕೆ ಹೋಗ್ತಾರೆ. 6 ಹತ್ತಿದ್ದೇ ಇಲ್ಲ ಅವ್ರ ಜೀವನದಲ್ಲಿ. ಈಗ ಪಡಿಪಾಠ ಅನುಭವಿಸ್ಕೊಂಡು ಬರ್ತಿರ್ತಾರೆ. ಇನ್ನು ಬಹುಶಃ ಅವರ ವಯೋಮಾನ ಎಲ್ಲಿ ತನಕ ಅಂತಂದರೆ 43ರಿಂದ 45 ವರ್ಷದ ತನಕ. ನೀವು ಹೇಳಿದಾಗ ಹತ್ರ 50 ಅನ್ಕೊಳ್ಳೋಣ. ಹೌದು, 43ರಿಂದ 45 ವರ್ಷಗಳ ತನಕ ಎಂಥ ಮಾಡಿದರೂ ಪ್ರಗತಿ ಇರೋದಿಲ್ಲ, ಕುಂಠಿತವೇ. ಆದರೆ ನನ್ನ ಜಾಯಮಾನದಲ್ಲಿ ನನ್ನ ಪ್ರಾರಬ್ಧ ಕರ್ಮವೇ ಇಷ್ಟೇನೋ ಅನ್ನಷ್ಟು ಬೇಸತ್ಕೊಂಡು ಯಾವುದೋ ಒಂದು ಮಾಡ್ತಿರ್ತಾರೆ. ಸರಿ, ನನಗೆ ಈ ಬಿಸ್ನೆಸ್ ಆಗಬರಲ್ಲ ಬಿರು, ಮತ್ತೊಂದು ಯಾವುದೋ ಒಂದು ಆಯ್ಕೆ ಮಾಡ್ಕೊಳ್ತಾರೆ. ಅದು ಇನ್ನೂ ಕಷ್ಟ ಆಗ್ಬಿಡುತ್ತೆ ಅವರಿಗೆ. ಯಾವುದೋ ಒಂದು ಕೈ ಹಿಡಿಬೇಕಾಗಿತ್ತು, ಯಾವುದೂ ಕೈ ಹಿಡಿಯಲಿಲ್ಲ ಇವರಿಗೆ. ಏನು ಇವರು ಜಾತಕವನ್ನು ವಿಮರ್ಶೆ ಮಾಡಿ ನೋಡಿದ್ರೆ ಏನು ಗೊತ್ತಾಗುತ್ತೆ ಅಂತಂದರೆ, 4ನೇ ಮನೆಯಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ರಾಹು ಇದ್ದು 10ನೇ ಮನೆಯಲ್ಲಿ ಕೇತು ಏನಾದರೂ ಸ್ಥಿತನಾಗಿದ್ದರೆ ಬಹುಶಃ ಇವರ ಡೆವಲಪ್ಮೆಂಟ್ ಅಷ್ಟಕ್ಕಷ್ಟೇ. ಇಷ್ಟು ವರ್ಷಗಳು ಮಾತ್ರ ಪಡಿಪಾಟ್ಲಿ. ಇನ್ನು ಗೊತ್ತಿಲ್ಲ, ಇದರ ಮಧ್ಯೆ ಅವರೇನಾದರೂ ಎಚ್ಚೆತ್ತುಕೊಂಡು ಇವರಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ದುಶ್ಚಟಗಳಿಗೆ ದಾಸರಾಗದೆ ನಾನು ಇದನ್ನೂ ಕೂಡ ಸುಳ್ಳು ಮಾಡ್ತೀನಿ ಅಂತ ಹೇಳಿ ಸೀರಿಯಸ್ ತಗೊಂಡು ಕೆಲವೊಂದು ಮಹತ್ ಕಾರ್ಯಗಳು ಮಾಡಬೇಕಾದ್ರೆ ಮಹಾತ್ಯಾಗಗಳು ಮಾಡಬೇಕಾಗ್ತವೆ. ಅಂತಹದ ಸ್ಯಾಕ್ರಿಫೈಸ್ ನಾನು ಮಾಡ್ತೀನಿ ಅನ್ನೋದೇ ಆದರೆ ಅಂಥವ್ರಿಗೊಂದು ಯಶಸ್ಸು ಬಹುಶಃ 100ರಲ್ಲೊಬ್ಬರಿಗೆ ಸಿಗಬಹುದೇನೋ. ಆದರೆ 4ರಲ್ಲಿ ರಾಹು 10ರಲ್ಲಿ ಕೇತು ಇದ್ದರೆ ಈ ತರಹದ ಕಷ್ಟಗಳಿಗೆ ಯಾವುದೇ ಒಂದು ವ್ಯವಹಾರ ವ್ಯಾಪಾರ ಅವರನ್ನು ಕೈ ಹಿಡಿಯೋದಿಲ್ಲ. ಇನ್ನೊಂದು ಬಿಟ್ಟು ಮತ್ತೊಂದು ಬಿಟ್ಟು ಯಾವುದ ಕಡೆ ತಿರುಗಿ ನೋಡಿದ್ರು ಕೂಡ ಅಲ್ಲ ಯಶಸ್ಸು ಅಷ್ಟಕ್ಕಷ್ಟೇ ಇರುತ್ತೆ. ಇದನ್ನು ಏನಂತ ಕರೀತಾರೆ ಅಂತಂದರೆ ಶಂಕುಫಲ ಕಾಳಸರ್ಪ ದೋಷ ಅಂತ ಕರೀತಾರೆ, ಅಥವಾ ಶಂಕುಫಲ ಕಾಳಸರ್ಪ ದೋಷ ಅಂತಲೂ ಕೂಡ ಕರೀತಾರೆ. ಈ ತರಹದ್ದಿದ್ದಾಗ ಅವರ ಸ್ಥಿತಿಗಳೆಲ್ಲವೂ ಕೂಡ ಅಧೋಗತಿಗೆ ಇಳಿದಿರುತ್ತವೆ. ಈ ತರಹದ್ದು ಏನಂತಂದರೆ, ಈ ಒಂದು ಕಾಳಸರ್ಪ ದೋಷ ಇದ್ದವರು 4 ಕ್ಷೇತ್ರಗಳಲ್ಲೂ ಮಾಡಿಕೊಳ್ಬೇಕು. 4 ಅಂದರೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಇವರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಶಾಂತಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಅವರೇ ಒಂದು ಅಶ್ವತ್ಥಕಟ್ಟೆ ನಿರ್ಮಾಣ ಮಾಡಿ ನಾಗದೇವರನ್ನು ಪ್ರತಿಷ್ಠೆ ಮಾಡೋ ಮುಖಾಂತರ ಮಾಡಿಕೊಳ್ಬೇಕು. ಮತ್ತೊಂದು ಕಾಳಸರ್ಪ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಿದೆಯೋ ಘಾಟಿ ಸುಬ್ರಹ್ಮಣ್ಯ ಅಲ್ಲಿ ಮಾಡಿಸ್ಕೊಳ್ತಕ್ಕಂಥದ್ದು, ಕುಕ್ಕೆಯಲ್ಲೂ ಮಾಡಿಕೊಳ್ತಕ್ಕಂತಹದ್ದು. ಇನ್ನು ಪೂರ್ವಕ್ಕೆ ಸಂಬಂಧಪಟ್ಟಾಗ ಅವ್ರು ಏನು ಮಾಡ್ಕೊಳ್ತೀರಿ ಅಂತಂದರೂ ಕೂಡ ಇನ್ನು ಕಾಳಹಸ್ತಿನಲ್ಲಿ ಕೂಡ ಮಾಡ್ಕೊಳ್ಳೋವಂಥದ್ದು. 4ನೇದು ಅವರೇ ಒಂದು ನಾಗನನ್ನು ಪ್ರತಿಷ್ಠೆ ಮಾಡೋವಂಥದ್ದು. ಈ ತರಹದ್ದು ಮಾಡಿದ್ರೆ, ಯಾಕಂದರೆ ಕುಟುಂಬ ಸ್ಥಾನದಲ್ಲಿ ರಾಹು ಇದೆ, ಅದಕ್ಕೆ ನೀವು 4 ದಿಕ್ಕುಗಳಿಗೆ ಸಂಬಂಧಪಟ್ಟಾಗ ಮಾಡ್ಕೊಳ್ತೀನಿ ಅಂತಂದರೆ ಹೊರಗೆ ಬರುತ್ತೀರಿ. ಇನ್ನು ಇದನ್ನು ಬಿಟ್ಟು ಮಂತ್ರ ಪುರಸ್ಕಾರ ಮಾಡ್ಕೊಳ್ತೀನಿ ಅಂತಂದರೆ ರಾಹುವಿಗೆ ಸಂಬಂಧಪಟ್ಟ ಮಂತ್ರವನ್ನು, ಕೇತುಗೆ ಸಂಬಂಧಪಟ್ಟ ಮಂತ್ರವನ್ನು 18,000 ಮಂತ್ರವನ್ನು ಮಾಡ್ಕೊಳ್ಬೇಕಾಗತ್ತೆ. ರಾಹುವಿಗೆ ಸಂಬಂಧಪಡೋದು. ಕೇತುಗೆ ಸಂಬಂಧಪಟ್ಟ 7,000 ಮಂತ್ರವನ್ನು ಸಿದ್ಧಿ ಮಾಡಿಕೊಂಡ್ರೆ ಮಾತ್ರ ಹೊರಗೆ ಬರುತ್ತೀರಿ. ಅಥವಾ ಸಿದ್ಧಿಯಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಆ ಒಂದು ಹೋಮವನ್ನು ಶಂಕುಫಲ
ಕಾಳಸರ್ಪ ದೋಷವನ್ನು ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ ಇವರು ಇಂತಹ ಬಾಧೆಗಳಿಂದ ಜೀವಮಾನ ಪರ್ಯಂತ ಬಳಲ್ತಾ ಇರ್ತಾರಲ್ಲ, ಇದು ಲಾಕ್ ಓಪನ್ ಆಗುತ್ತೆ. ಅವರು ಯಾವಾಗ ವರ್ಷಗಳಿಂದ ಆಗಿದೆ ಭೂತ ಬಂಗಲೆ, ಅದನ್ನು ನಾವು ಓಪನ್ ಮಾಡಿ ಈಗ ಒಳಗಡೆ ಹೋಗಿ ಏನನ್ನ ಮಾಡದೆ ಸುಣ್ಣ ಬಣ್ಣ ಬಳ್ದು ಹೆಂಗಾಗುತ್ತೆ ಹಾಗೆ ಇವರು ದುಶ್ಚಟಗಳಿಂದ ಹೊರಗೆ ಬರುತ್ತಾರೆ. ಇವ್ರಿಗೆ ಆಗ್ತಾ ಇರ್ತಕ್ಕ ದುರ್ನಡತೆಯಿಂದ ಸನ್ನಡತೆ ಕಡೆಗೆ ಬರುತ್ತಾರೆ. ಇವರೊಂದು ವ್ಯವಹಾರ ವ್ಯಾಪಾರದಲ್ಲಿ ಭಯ ಭೀತಿಯಿಂದ ನಷ್ಟವನ್ನು ಹೊಂದಿರತಕ್ಕಂಥದ್ದು ಸುಖದ ಕಡೆ ತಿರುಗಲಿಕ್ಕೆ ಇಷ್ಟೆಲ್ಲ ಕೂಡ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬಹುಶಃ ನಿಮ್ಗೆ ಒಂದು ಕೊಡ ಹಾಲು ಕೊಡೋದಷ್ಟು ತೃಪ್ತಿಯಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಈ ತರಹದ್ದು ತೊಂದರೆ ಇರುವಂಥವ್ರಿಗೆ ಖಂಡಿತವಾಗ್ಲೂ ಗುರುಗಳೆಲ್ಲೋ ಒಂದು ಕಡೆ ಇದು ಸಾಕಷ್ಟು ಜನಕ್ಕೆ ಅನುಭವ ಆಗಿರುತ್ತೆ. ಏನಪ್ಪ 40 ಆಯಿತು 45 ಆಯಿತು ಆದರೂ ಕೂಡ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಇಲ್ಲ ಅಂತಂದರೆ ಏನು ಸಮಸ್ಯೆ ಆಗಿರುತ್ತೆ ಅನ್ನೋದನ್ನ ಖಂಡಿತವಾಗಿ ನೇರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.